ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ರಿಸಲ್ಟ್ ಅನಾಲಿಸಿಸನ್ನು ಎಕ್ಸೆಲ್ನಲ್ಲಿ ಇಫ್ ಮತ್ತು ಆ್ಯಂಡ್ ಕಂಡೀಷನ್ಸ್ಗಳ ಬಳಕೆಯಿಂದ ಯಾವ ರೀತಿ ರಿಸಲ್ಟ್ ಡಿಕ್ಲೇರ್ ಮಾಡಬಹುದು ಅನ್ನೋದನ್ನು ನೋಡೋಣ. ನಾನಿವಾಗ ಇಲ್ಲಿ ಒಂದು ರಿಸಲ್ಟ್ ಶೀಟನ್ನು ಸಿದ್ಧಪಡಿಸಿಟ್ಟಿದ್ದೀನಿ. ನೀವಿಲ್ಲಿ ಗಮನಿಸ್ಬೋದು, ರಿಸಲ್ಟು ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಡಿಸ್ಟಿಂಕ್ಷನ್ನು, ಪಾಸ್ ಫೇಲ್ ಇದನ್ನೆಲ್ಲ ನೀವಿಲ್ಲಿ ಕಾಣ್ಬೋದು. ಸೊ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಯಾವುದೇ ಒಂದು ಮಗು ಒಟ್ಟಾರೆ ಟೋಟಲಲ್ಲಿ 35% ಹೆಚ್ಚು ಅಂಕಗಳನ್ನು ಪಡೆದಿರಬೇಕು. ನಂತರ ಪ್ರತಿಯೊಂದು ವೈಯಕ್ತಿಕ ವಿಷಯದಲ್ಲಿ 30% ಹೆಚ್ಚು ಅಂಕಗಳನ್ನು ಪಡೆದರೂ ಕೂಡ ಅದನ್ನು ನಾವು ಉತ್ತೀರ್ಣ ಅಂತ ತೀರ್ಮಾನಿಸ್ತೀವಿ. ಇನ್ ಕೇಸ್ ಮಗು ಪರ್ಸೆಂಟೇಜಲ್ಲಿ ತುಂಬ ಉತ್ತಮವಾದ ಪರ್ಸೆಂಟೇಜನ್ನು ಹೊಂದಿದ್ದು ಯಾವುದಾದ್ರೂ ಒಂದು ವಿಷಯದಲ್ಲಿ 30%ಕ್ಕಿಂತ ಕಡಿಮೆ ಅಂಕ ಬಂದಾಗ ಅದನ್ನು ನಾವು ಫೇಲ್ ಅಂತ ಡಿಕ್ಲೇರ್ ಮಾಡ್ತೀವಿ. ಸೊ ಅದನ್ನೇ ನಾವು ಈ ಸಾಫ್ಟ್ವೇರ್ನಲ್ಲಿ ಯಾವ ರೀತಿ ಮಾಡಬಹುದು ಅನ್ನೋದನ್ನು ನೋಡೋಣ. ಸೊ ನೀವು ಇಲ್ಲಿ ಗಮನಿಸ್ಬೋದು, ನೋಡಿ, ಈ ಮಗುವಿನ ಪರ್ಸೆಂಟೇಜು 62%. ನಾನು ಇಲ್ಲಿ 29 ಮಾರ್ಕ್ಸನ್ನು ಆ ಮಗುವಿಗೆ ಕೊಡ್ತಾ ಇದ್ದೀನಿ. ಸೊ 29 ಮಾರ್ಕ್ಸನ್ನು ನಾನು ಕೊಟ್ಟಾಗ ಮಗು ಒಟ್ಟಾರೆ ಟೋಟಲಲ್ಲಿ ಪಾಸ್ ಆಗಿದೆ, ಆದರೂ ಕೂಡ ಅದನ್ನು ನಾವು ಫೇಲ್ ಅಂತ ಡಿಕ್ಲೇರ್ ಮಾಡ್ತೀವಿ. ಬಿಕಾಸ್ ಕನ್ನಡದಲ್ಲಿ ಏನಾಗಿದೆ, 30%ಕ್ಕಿಂತ ಅದು ಕಡಿಮೆ ಅಂಕಗಳನ್ನು ಹೊಂದಿದೆ. ಸೊ ಇಲ್ಲಿ ನೋಡಿ, ಇದು 30 ಅಂಕಗಳನ್ನು ಹೊಂದಿ ಟೋಟಲಲ್ಲಿ 210 ಅಂದರೆ 600ಕ್ಕೆ 210ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಾಗ ಮಾತ್ರ ಮಗು ಉತ್ತೀರ್ಣ ಅಂತ ನಾವು ಹೇಳ್ತೀವಿ. ಸೊ 210ಕ್ಕಿಂತ ಹೆಚ್ಚಿಗೆ ಇದ್ದು ಇಲ್ಲಿ 30% ಅಂಕಗಳನ್ನು ಹೊಂದಿದರೆ ಅದನ್ನು ನಾವು ಪಾಸ್ ಅಂತ ಹೇಳ್ತೀವಿ. ಸೊ ಇಂಗ್ಲೀಷಲ್ಲೂ ಕೂಡ ಮಗು 30 ಅಂಕಗಳನ್ನು ಗಳಿಸಿದ್ರೂ ಕೂಡ ಅದನ್ನು ನಾವು ಪಾಸ್ ಅಂತ ಡಿಕ್ಲೇರ್ ಮಾಡ್ತೀವಿ. ನೋಡಿ, ಇಲ್ಲಿಯೂ ಕೂಡ ನಾನು 30 ಕೊಡ್ತಾ ಇದ್ದೀನಿ. ಕೊಟ್ಟಾಗ ಏನಾಯಿತು, 260 ಆಗಿದೆ. ಇನ್ ಕೇಸ್ ಮ್ಯಾಥ್ಸಲ್ಲೂ ಕೂಡ ಅದು 30 ಅಂಕಗಳನ್ನು ಪಡೆದ್ರೆ ಟೋಟಲ್ ಇಸ್ ಮೋರ್ ದ್ಯಾನ್ 210. ಸೈನ್ಸಲ್ಲೂ ಅದು 30 ಅಂಕಗಳನ್ನು ಪಡೆದ್ರೆ ಏನಾಗುತ್ತೆ ನೋಡಿ, ಆಗ ಮಗು ಫೇಲ್ ಆಗುತ್ತೆ. ಕಾರಣ ಟೋಟಲ್ ಇಸ್ ಲೆಸ್ ದೆನ್ 210. ಅಂದರೆ ಇಲ್ಲಿ ಕ್ಲಿಯರ್ ಪಾಸ್ ಇಲ್ಲ. ಅಂದರೆ 35% ಮಾರ್ಕ್ಸ್ಗಳನ್ನು ಪ್ರತಿ ವಿಷಯದಲ್ಲಿ ಅದು ತೆಗೆದುಕೊಳ್ಬೋದು. ಆದರೆ ಯಾವುದೋ ವಿಷಯಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು 1 ಅಥವಾ 2 ವಿಷಯಗಳಲ್ಲಿ ಕಡಿಮೆ ಅಂಕಗಳು ಅಂದರೆ 30% ಅಂಕಗಳು ಬಂದಿದ್ದರೆ ಅದನ್ನು ನಾವು ಉತ್ತೀರ್ಣ ಅಂತ ತೀರ್ಮಾನಿಸ್ಬೋದು. ಹಾಗಾದರೆ ಈ ಒಂದು ರಿಸಲ್ಟನ್ನು ಯಾವ ರೀತಿ ಮಾಡಬಹುದು ಅನ್ನೋದನ್ನು ನೋಡೋಣ. ನಾನು ಮಾಡಿರೋ ವರ್ಕನ್ನು ಅಂಡು ಮಾಡ್ತಾ ಇದ್ದೀನಿ. ಓಕೆ, ಸೊ ಇದರ ಇಫ್ ಮತ್ತು ಆ್ಯಂಡ್ ಕಂಡೀಷನ್ಸ್ಗಳನ್ನು ಬಳಕೆ ಮಾಡಿ ಯಾವ ರೀತಿ ಇದನ್ನು ಟೈಪ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಯಾವುದೇ ಒಂದು ಫಾರ್ಮುಲಾ ಟೈಪ್ ಮಾಡಬೇಕಾದಾಗ ನಾವು ಈಕ್ವಲ್ ಟು ಹಾಕಬೇಕಾಗತ್ತೆ. ಈಕ್ವಲ್ ಟು ಹಾಕಿ ಇಫ್ ಬ್ರ್ಯಾಕೆಟ್ ಓಪನ್ ಮಾಡಿ ಆ್ಯಂಡ್ ಮತ್ತೆ ಬ್ರ್ಯಾಕೆಟ್ ಓಪನ್ ಮಾಡಿ, ಸಾರಿ ಇಲ್ಲಿ ಆ್ಯಂಡ್ ಆಗಬೇಕು, ಆ್ಯಂಡ್ ಓಕೆ ಬ್ರ್ಯಾಕೆಟ್ ಓಪನ್ ಮಾಡಿ ಕನ್ನಡ ಅಂದರೆ E4 is greater than or equal to 30, again F4 is greater than or equal to 30, G4 is greater than or equal to 30, H4 is greater than or equal to 30, I4 is greater than or equal to 30, J4 is greater than or equal to 30, ನೋಡಿ, ಇದು ಇಂಡಿವಿಜುವಲ್ ಸಬ್ಜೆಕ್ಟ್ಸ್ ಆಯಿತು. ನಂತರ ಟೋಟಲನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಟೋಟಲ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 210. ಸೊ 35 ಕ್ಲಿಯರ್ ಪಾಸಿಂಗ್ ಅಂತ ಹೇಳಿದಾಗ ಟೋಟಲ್ ಏನಾಗುತ್ತೆ, 35% ಆಫ್ 600 ಇಸ್ 210 ಮಾರ್ಕ್ಸ್. ಓಕೆ, ಇದನ್ನು ಹಾಕಿ ಬ್ರ್ಯಾಕೆಟ್ ಕ್ಲೋಸ್ ಮಾಡೋಣ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ ಕಾಮಾ ಹಾಕಿ ಇಫ್ ಬ್ರ್ಯಾಕೆಟ್ ಓಪನ್ ಮಾಡಿ ಇಫ್ ದಿಸ್ ಪರ್ಸೆಂಟೇಜ್ L4 is greater than or equal to, if greater than or equal to 85,
double inverted comma, we declare it as distinction. DIST inverted comma close ಮತ್ತೆ comma ಹಾಕಿ if bracket open L4 is greater than or equal to 60 comma double inverted comma, we declare it as first class. FIRST first class double inverted comma comma ಮತ್ತೆ if bracket open L4 is greater than or equal to 60 and ನಂತರ 50 second class comma double inverted comma SECON class double inverted comma comma if ಮತ್ತೆ if condition bracket open L4 is greater than or equal to 35%. ಆಗ ನಾವು ಅದನ್ನು ಪಾಸ್ ಅಂತ ಡಿಕ್ಲೇರ್ ಮಾಡ್ತೀವಿ, ಪಾಸ್ ಕ್ಲಾಸ್ ಆಗುತ್ತೆ. ಡಬಲ್ ಇನ್ವರ್ಟೆಡ್ ಕಾಮಾ ಪಾಸ್ ಡಬಲ್ ಇನ್ವರ್ಟೆಡ್ ಕಾಮಾ. ಓಕೆ, ಸೊ ಇವಾಗ ನಾವಿಲ್ಲಿ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಬೇಕು. ಎಷ್ಟು ಬ್ರ್ಯಾಕೆಟ್ಸ್ಗಳನ್ನು ಓಪನ್ ಮಾಡಿದ್ದೀವಿ ನೋಡಿ ಇಲ್ಲಿ 1 2 3 4 ಬ್ರ್ಯಾಕೆಟ್ಸ್ಗಳನ್ನು ಓಪನ್ ಮಾಡಿದ್ದೀವಿ. ಇಲ್ಲಿ 4 ಬ್ರ್ಯಾಕೆಟ್ಸ್ಗಳನ್ನು ಕ್ಲೋಸ್ ಮಾಡಬೇಕು. 1 2 3 4. ಸೊ ಇನ್ ಕೇಸ್ ಇವೆಲ್ಲ ಕಂಡೀಷನ್ಸ್ಗಳನ್ನು ಅದು ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ನಾವು ಅದನ್ನು ನಾಟ್ ಕಂಪ್ಲೀಟ್ NC ಅಂತ ಕೊಡಬೇಕಾಗತ್ತೆ. NC ಡಬಲ್ ಇನ್ವರ್ಟೆಡ್ ಕಾಮಾ ಅಗೇನ್ ದ ಲಾಸ್ಟ್ ಬ್ರ್ಯಾಕೆಟ್ ಎಂಟರ್. ಓಕೆ, ಇಲ್ಲೊಂದು ಮಿಸ್ಟೇಕ್ ಆಗಿದೆ ನೋಡಿ, ಇಲ್ಲಿ ಡಾಟ್ ಬಂದಿದೆ. ಗ್ರೇಟರ್ ದ್ಯಾನ್ ಎಂಟರ್. ಇಲ್ಲಿ ಕಾಮಾ ಇರಬೇಕಾಗಿತ್ತು. ಓಕೆ ನೋಡಿ, ಫಸ್ಟ್ ಕ್ಲಾಸ್. ಇದನ್ನು ನಾವು ಡ್ರ್ಯಾಗ್ ಮಾಡೋಣ ಇವಾಗ. ಈ ಥರ ನಾವು ಡ್ರ್ಯಾಗ್ ಮಾಡಿದಾಗ ಎಲ್ಲ ಮಕ್ಕಳ ಒಂದು ರಿಸಲ್ಟು ನಮಗೆ ಸಿಗುತ್ತೆ. ಈಗ ನಾನು ಮಗುವಿನ ಅಂಕವನ್ನು ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಇನ್ಸ್ಟೆಡ್ ಆಫ್ 50 ಐ ವಿಲ್ ಮೇಕ್ ಇಟ್ 29. ಎಂಟರ್. ಸೊ ಫೇಲ್. ಮುಂಚೆ ನಾನು ಫೇಲ್ ಅಂತ ಕೊಟ್ಟಿದ್ದೆ, ಇವಾಗ ಇಲ್ಲಿ ನಾಟ್ ಕಂಪ್ಲೀಟ್ ಅಂತ ಬರ್ತಾ ಇದೆ 29. ಸೊ ಇನ್ನೊಂದು ವಿಷಯದಲ್ಲಿ ಚೆಕ್ ಮಾಡೋಣ. 60 ಇರೋದನ್ನು ನಾನು 06 ಮಾಡ್ತಾ ಇದ್ದೀನಿ. ಎಂಟರ್. ಸೊ ಲೆಸ್ ದ್ಯಾನ್ 35% ಆರ್ 30%, ಸೊ ನಾಟ್ ಕಂಪ್ಲೀಟ್. ಈ ರೀತಿ ನಾವು ರಿಸಲ್ಟ್ ಅನಾಲಿಸಿಸ್ನಲ್ಲಿ ಇಫ್ ಮತ್ತು ಆ್ಯಂಡ್ ಕಂಡೀಷನನ್ನು ಬಳಕೆ ಮಾಡಿ ಸುಲಭವಾಗಿ ಒಂದು ರಿಸಲ್ಟ್ ಶೀಟನ್ನು ತಯಾರಿಸಬಹುದು. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.